ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲಕಾರಿ ಬೆಳವಣಿಗೆಗಳು ನಡೀತಾ ಇದೆ. ಸಿಎಂ ಡಿಸಿಎಂ ಮಧ್ಯೆ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಾವು ಕೊಡ್ತೀವಿ. ಸಿಎಂ ಡಿಸಿಎಂ ಮಧ್ಯೆ ಕುರ್ಚಿ ಕಿತ್ತಾಟ, ಕಾಂಗ್ರೆಸ್ ಹೈಕಮಾಂಡ್ ನ ಎಂಟ್ರಿ ಆಗಿದೆ. ಇದು ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಶನಿವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಗದ್ದುಗೆ ಗುದ್ದಾಟದ ಬ್ಯಾಕ್ ಟು ಬ್ಯಾಕ್ ಬ್ರೇಕಿಂಗ್. ನಾವು ಹೇಳ್ತಾ ಇದ್ವಿ ನಿಮ್ಗೆ ಕಳೆದ ಬುಲೆಟಿನ್ ನಲ್ಲಿ ಕೂಡ ಹೈಕಮಾಂಡ್ ನಿಂದ ಒಂದು ಸಂದೇಶ ಬಂದಿದೆ ಅಂತ. ನೋಡಿ ಬಂತು ಡೀಟೇಲ್ಸ್. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಾಂತರ ರಾಹುಲ್ ಗಾಂಧಿ ಅವರು ಒಂದು ಸಂದೇಶವನ್ನ ರವಾನಿಸಿದ್ದಾರೆ. ರಾಹುಲ್ ಗಾಂಧಿ ರವಾನಿಸಿರುವಂತಹ ಸಂಧಾನ ಸೂತ್ರ, ಫಾರ್ಮುಲಾ, ಪೀಸ್ ಮೇಕಿಂಗ್ ಫಾರ್ಮುಲಾ ಏನ್ ಗೊತ್ತಾ? ಪಬ್ಲಿಕ್ ಟಿವಿಯಲ್ಲಿ ಈ ಕ್ಷಣಕ್ಕೆ ನಾವು ಬ್ರೇಕ್ ಮಾಡ್ತಾ ಇರುವಂತಹ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅಲ್ಲಿ ಸಂಧಾನ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನ ಬಯಕೆ ಏನು, ಮನದಾಸೆ ಏನು, ಆ ಡೀಟೇಲ್ಸ್ ಅನ್ನ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಯನ್ನ ಹೈಕಮಾಂಡ್ ಎದುರಿಸ್ತಾ ಇತ್ತು. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹಜವಾಗಿ ಹೈಕಮಾಂಡ್ ನ ಪ್ರತಿನಿಧಿಯಾಗಿ ಬಂದಿದ್ರು. ಬಂತು ನೋಡಿ ಡೀಟೇಲ್ಸ್. ಆಡಿದ ಮಾತಿಗೆ ಹೈಕಮಾಂಡ್ ಈಗಲೂ ಬದ್ಧ, ಬಟ್ ಈಗ ಪರಿಸ್ಥಿತಿ ಸರಿ ಇಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ಸ್ವಲ್ಪ ಸಮಯ ಬೇಕಾಗತ್ ನಮಗೆ. ಸಿಎಂ ಮತ್ತು ಡಿಸಿಎಂ ಗಮನಕ್ಕೆ ರಾಹುಲ್ ಗಾಂಧಿ ಅವರು ತರೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅಗತ್ಯ ಬಿದ್ರೆ ಇಬ್ಬರು ನಾಯಕರನ್ನ ದೆಹಲಿಗೆ ಕರೆಸ್ಕೊಳ್ತೀವಿ. ಪಕ್ಷದ ಹಿತದೃಷ್ಟಿಯಿಂದ ಗೊಂದಲಗಳಾಗೋದು ಬೇಡ ಅಂತ ಸಿಎಂ ಮತ್ತು ಡಿಸಿಎಂ ಇವರಿಬ್ಬರಿಗೂ ಕೂಡ ಸೂಚನೆಯನ್ನ ರಾಹುಲ್ ಗಾಂಧಿ ಅವರು ಕೊಡ್ತಾ ಇದ್ದಾರೆ. ಆಡಿದ ಮಾತಿಗೆ ಹೈಕಮಾಂಡ್ ಈಗಲೂ ಬದ್ಧ. ಅಂದ್ರೆ ಇವರಿಬ್ಬರ ಮಧ್ಯೆ ಪವರ್ ಶೇರಿಂಗ್ ವಿಚಾರಗಳಾಗಿದ್ರೆ ಅದಕ್ಕೆ ನಾವು ಈಗಲೂ ಕೂಡ ಬದ್ಧ, ಬಟ್ ಈಗ ಅಧಿಕಾರದ ಕೈಗಳನ್ನ ಬದಲಾಯಿಸೋದಕ್ಕೆ ಟೈಮ್ ಸರಿಯಾಗಿಲ್ಲ, ಕಾಲ ಪಕ್ವವಾಗಿಲ್ಲ ಅನ್ನೋದನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ದಾರಂತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ರವಾನೆ ಮಾಡುವ ಈ ಸಂದೇಶ ಸಹಜವಾಗಿ ಒಬ್ಬರಿಗೆ ಒಂದು ಲೈಫ್ ಸೇವರ್ ಆದ್ರೆ ಇನ್ನೊಬ್ಬರಿಗೆ ಅದು ಅವರ ಅಸ್ತಿತ್ವದ ಪ್ರಶ್ನೆ. ಹೀಗಾಗಿ ಈ ಸಂದೇಶವನ್ನ ಇಬ್ಬರು ಹೇಗೆ ತಗೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸತ್ಯಕ್ಕೆ ಅಡ್ವಾಂಟೇಜ್ ಅನ್ನು ತರುವಂತಹ ಸಂದೇಶ ಆಗಿದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆಗಳಿಗೆ ಫುಲ್ ಸ್ಟಾಪ್ ಬೀಳುವಂತಹ ಸಂದೇಶ ಇದ್ದಂಗೆ ಕಾಣ್ತಿದೆ. ಆಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಬಣಕ್ಕೆ ನೀವು ವೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ಅವರು. ಕಾಯೋ ತಾಳ್ಮೆ ಡಿಕೆ ಬಣಕ್ಕಿದೆಯಾ? ಕಾಯಿರಿ ನೀವು ಅಂತ ಹೇಳ್ತಿದ್ದಾರೆ. ಕಾಯುವಂತಹ ತಾಳ್ಮೆ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಫಾರ್ಮುಲಾ ಅಂತೂ ಬೇಕಾಗಿದೆ. ಪೀಸ್ ಮೇಕಿಂಗ್ ಫಾರ್ಮುಲಾ ಯಾವುದು? ಏನು ಮಾಡಿದ್ರು ಕೂಡ ಸಮಸ್ಯೆನೇ, ಟಚ್ ಮಾಡಿದ್ರೂ ಸಮಸ್ಯೆ, ಟಚ್ ಮಾಡದೇ ಇದ್ರೆ ಎಕ್ಸ್ಟ್ರೀಮ್ ಹಂತಕ್ಕೆ ಹೋಗ್ಬಿಡುತ್ತೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುಕೇಶ್, ಕಾಯುವಂತೆ ಡಿಕೆ ಶಿವಕುಮಾರ್ ತಂಡಕ್ಕೆ ಹೇಳಿದ್ದಾರೆ. ಕಾಯುವ ತಾಳ್ಮೆ ಈ ಮೂಲಕ ಇದೆಯಾ? ಅವ್ರಿಗೆ ಕೊಟ್ಟಿರುವ ಸಂದೇಶ ಎಷ್ಟು ಕ್ರೂಷಿಯಲ್ ಆಗುತ್ತೆ ರಾಜ್ಯದ ಬೆಳವಣಿಗೆ ವಿಚಾರದಲ್ಲಿ? ಖಂಡಿತ ಮಮತಾ, ಈಗ ಎಐಸಿಸಿಯಿಂದ ಅಧಿಕೃತವಾಗಿ ಅಂದರೆ ಎಐಸಿಸಿ ಅಧ್ಯಕ್ಷರಿಗೆ ತೀರ್ಮಾನ ಆಗಿದ್ರು ಕೂಡ ರಾಹುಲ್ ಗಾಂಧಿ ಅವರಿಂದ ಒಂದು ಸ್ಪಷ್ಟನೆಯನ್ನು ಬಯಸ್ತಾ ಇದ್ರು ಇಬ್ರು ಕೂಡ. ಆ ಒಂದು ಸ್ಪಷ್ಟನೆ ಎಐಸಿಸಿ ಅಧ್ಯಕ್ಷರಿಗೆ ತಲುಪಿದೆ ಅನ್ನುವಂಥದ್ದು. ಹಾಗಾಗಿ ಅದೇ ವಿಚಾರವನ್ನು ಸಿಎಂ ಮತ್ತು ಡಿಸಿಎಂ ಅವರ ಭೇಟಿ ಸಂದರ್ಭದಲ್ಲೂ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟಪಡಿಸಿರೋ ಅಂತ ಗೊತ್ತಾಗ್ತಾ ಇದೆ. ಅಂದರೆ ಹಿಂದೆ ಕೊಟ್ಟಂಥ ಮಾತು ಅಥವಾ ಹೈಕಮಾಂಡ್ ಆಡಿದಂಥ ಮಾತಿಗೆ ಬದ್ಧವಾಗಿದೆ. ಆದರೆ ಈಗ ಪರಿಸ್ಥಿತಿ ಸರಿ ಇಲ್ಲದಿರುವ ಕಾರಣಕ್ಕಾಗಿ ಸ್ವಲ್ಪ ಸಮಯದವರೆಗೆ ಕಾಯಬೇಕಾದಂಥ ಅದು ಅನಿವಾರ್ಯ. ಇದನ್ನು ಇಬ್ಬರಿಗೂ ಕೂಡ ತಿಳಿಸಿ ಅನ್ನುವಂಥದ್ದು. ಅಂದರೆ ಎರಡು ಆಯಾಮಗಳಿದೆ. ಒಂದು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ವಲ್ಪ ಸಮಯ ಕಾಯಲೇಬೇಕು ಅನ್ನುವಂಥದ್ದು, ಮತ್ತು ನಾನೇ 5 ವರ್ಷ ಅನ್ನುವಂಥ ಸಿಎಂ ಹೇಳ್ತಾ ಇರುವ ಮಾತೇನಿದೆ ಅದೆಲ್ಲ ಒಂದು ಕಡೆ ಇರಲಿ, ಈ ಬಗ್ಗೆ ತೀರ್ಮಾನ ಆಗುತ್ತೆ, ಅದು ಕೂಡ ಸ್ವಲ್ಪ ಸಮಯದಲ್ಲಿ ಅನ್ನುವಂಥ ಸಂದೇಶ ಇಬ್ಬರಿಗೂ ತಲುಪಬೇಕು ಅನ್ನುವಂಥ ಸ್ಪಷ್ಟವಾದ ಸೂಚನೆ ಇದು. ಹಾಗಾಗಿ ಹೈಕಮಾಂಡ್ ಒಂದು ಸಂಧಾನ ಸೂತ್ರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಪವರ್ ಶೇರಿಂಗ್ನ ವಿಚಾರ ಹಿಂದೆ ಮಾತನಾಡಿದರೆ ಅದಕ್ಕೆ ತಕ್ಕಂತೆ ಹೈಕಮಾಂಡ್ ಕೂಡ ನಡೆದುಕೊಳ್ಳುತ್ತೆ, ಅದಕ್ಕೆ ಬೇಕಾದಂಥ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ, ಅದಕ್ಕೆ ಬೇಕಾದಂಥ
ವೇದಿಕೆ ಹೈಕಮಾಂಡ್ ಮಟ್ಟದಲ್ಲೇ ತೀರ್ಮಾನ ಆಗುತ್ತೆ. ಆದರೆ ಸ್ವಲ್ಪ ಸಮಯದವರೆಗೆ ಕಾಯಿರಿ. ಅದಕ್ಕೆ ಕಾರಣ ಈಗಿನ ಪರಿಸ್ಥಿತಿ ಅಂದ್ರೆ ಅದು ಬೇರೆ ಏನೂ ಅಲ್ಲ. ಮೊನ್ನೆ ಬಿಹಾರ ಚುನಾವಣೆಯಲ್ಲಿ ಆದಂಥ ಸೋಲಿನ ನಂತರ ಸಹಜವಾಗಿ ಒಂದು ರೀತಿಯ ಪರಾಮರ್ಶೆ ನಡೀತಾ ಇರುತ್ತೆ. ರಾಷ್ಟ್ರ ಮಟ್ಟದಲ್ಲಿ ಪಕ್ಷದ ಪರಿಸ್ಥಿತಿ ಏನು, ಬೇರೆ ಬೇರೆ ರಾಜ್ಯಗಳಾದಂಥ ಪರಿಸ್ಥಿತಿ ಏನು, ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳುವುದರ ಜೊತೆಗೆ ಅಧಿಕಾರದಲ್ಲಿರುವಂಥ ರಾಜ್ಯಗಳಲ್ಲೂ ಕೂಡ ಆ ಪರಿಸ್ಥಿತಿಯನ್ನು ನಿಯಂತ್ರಿಸುವುದು ಹೇಗೆ ಅನ್ನುವಂಥ ಚರ್ಚೆ ಆಗಿರುತ್ತೆ. ಸಹಜವಾಗಿ ಅವೆಲ್ಲ ಪರಿಣಾಮವಾಗಿ ಒಂದಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥ ಸೂಚ್ಯವಾಗಿ ಹೇಳಿದ್ರೆ ಇಲ್ಲಿ ಮಾತುಕತೆ, ಸಂಧಾನ ಅಥವಾ ಸಂಧಾನ ಸೂತ್ರ, ಮನವರಿಕೆ ಇದೆಲ್ಲದಕ್ಕೂ ಕೂಡ ಸಮಯ ತೆಗೆದುಕೊಳ್ಳೋದ್ರಿಂದ ಅವೆಲ್ಲ ಸಮಯವನ್ನು ಸೇರಿಸಿ ಈ ಒಂದು ಸೂಚನೆಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ ಮಮತಾ. ಕಾಯುವಂತೆ ತಾಳ್ಮೆಯ ಪಾಠವನ್ನು ಮಾಡಿದ್ದಾರೆ. ಡಿಕೆ ಬಣ ಈಗಿರುವಂತಹ ಸ್ಪೀಡ್ನಲ್ಲಿ ಈ ಸ್ಪೀಡ್ ಬ್ರೇಕರ್ಗೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ಊಹೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಪ್ರಾಬಬ್ಲಿ ಇವತ್ತಿನ ಮೀಟಿಂಗ್ನ ನಂತರ ಸಂಜೆ ಅಷ್ಟೊತ್ತಿಗೆ ನಮಗೆ ರಿಯಾಕ್ಷನ್ಗಳ ಮುಖಾಂತರನೇ ಮನಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ.